ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡಿಶ್ ರಾಗಿ ಸೂಪ್. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಯಾರು ಡಯಟಲ್ಲಿ ಇರ್ತಾರೋ ಅವ್ರಿಗೆ ಹಾಗೂ ಯಾರು ರಾಗಿ ಇಷ್ಟಪಡ್ತಾರೋ ಅವ್ರಿಗೆ ಇದು ಹೇಳಿ ಮಾಡಿಸಿದಂಥ ಡಿಶ್. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಬೀನ್ಸ್, ಸ್ವಲ್ಪ ನಿಂಬೆ ರಸ ಹಾಗೂ ಕೊತ್ತಂಬರಿ, ಆನಿಯನ್ಸ್, ಸ್ವೀಟ್ ಕಾರ್ನ್, ಬ್ರೋಕೊಲಿ, ಚಿಲ್ಲಿ, ಸ್ಪ್ರಿಂಗ್ ಆನಿಯನ್ಸ್, ಸ್ವಲ್ಪ ಬೆಳ್ಳುಳ್ಳಿ, ಜಿಂಜರ್, ಕ್ಯಾರೆಟ್. ಈಗ ಒಂದು ಪ್ಯಾನ್ ತಗೊಂಡು ಇದಕ್ಕೆ 1 ಸ್ಪೂನ್ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಬಟರ್ ಇಲ್ಲ ಅಂದರೆ ಗೀ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಇದು ಒಂದು ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಏನು ಸ್ಮಾಲ್ ಸ್ಲೈಸಸ್ ಏನು ಕಟ್ ಮಾಡ್ಕೊಂಡಿದ್ದು ಅದು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಜಿಂಜರ್ ಸ್ಲೈಸ್. ಅದು ತರಕಾರಿನೂ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ಆನಿಯನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ, ಹಾಗೆ ಚಿಲ್ಲಿನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಸ್ವೀಟ್ ಕಾರ್ನ್. ನೆಕ್ಸ್ಟ್ ಸ್ವೀಟ್ ಕಾರ್ನ್ ಫ್ರೈ ಆದಮೇಲೆ ಬೀನ್ಸ್ ಆ್ಯಡ್ ಮಾಡಬೇಕು. ಕ್ಯಾರೆಟ್, ಹಾಗೆ ಬ್ರೋಕೊಲಿ. ನಿಮಗೆ ಇದೇ ಥರ ವೆಜಿಟೇಬಲ್ಸ್ ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ದರೆ ಆ ವೆಜಿಟೇಬಲ್ಸ್ನೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ವೆಜಿಟೇಬಲ್ಸ್ನೂ ನೀಟಾಗಿ ಫ್ರೈ ಆಗಬೇಕು. 90% ಇದರಲ್ಲಿ ಫ್ರೈ ಆದರೆ ಸೂಪಲ್ಲಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಿದ್ದೀನಿ, ಜಸ್ಟ್ ಫ್ಲೇವರ್ಗೆ ಮಾತ್ರ. 1-2 ಲೀವ್ಸ್ ಅಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ ಸ್ಪ್ರಿಂಗ್ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಫ್ ಸ್ಪ್ರಿಂಗ್ ಆನಿಯನ್ಸ್ ಈಗ ಆ್ಯಡ್ ಮಾಡಿದ್ದೀನಿ, ಇನ್ನು ಹಾಫು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದಕ್ಕೆ ನಿಮಗೆ ಎಷ್ಟು ಸೂಪ್ ಕ್ವಾಂಟಿಟಿ ಬೇಕೋ ಅಷ್ಟು ಗ್ಲಾಸಸ್ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಈಗ ನಾನು ಅಪ್ರಾಕ್ಸಿಮೇಟ್ಲಿ 4 to 5 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಚೆನ್ನಾಗಿ ಕುದಿಬೇಕು. ಈಗ ಒಂದು ಕಪ್ಪಲ್ಲಿ ಹಾಫ್ ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಹಾಫ್ ಕಪ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತೀನಿ. ಈಗ ಏನು ವೆಜಿಟೇಬಲ್ಸ್ ಬೆಂದಿರುತ್ತೆ ಆ ವೆಜಿಟೇಬಲ್ಸು ಬೆಂದಾದಮೇಲೆ ಈ ರಾಗಿ ಸ್ಲರಿನ ಹಾಕಬೇಕು ಇದಕ್ಕೆ. ಸೊ ವೆಜಿಟೇಬಲ್ಸ್ ಕುದೀತಿದೆ ಚೆನ್ನಾಗಿ. ಇದಕ್ಕೆ ಈಗ ರಾಗಿ ಸ್ಲರಿನ ಹಾಕ್ತಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಸೂಪ್. ಸೊ ಈಗ ಕುದೀತಿದೆ. ಇದಕ್ಕೆ ಇನ್ನು ಹಾಫ್ ಸ್ಪ್ರಿಂಗ್ ಆನಿಯನ್ಸ್ ಇತ್ತಲ್ವ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನೀಟಾಗಿ ಲೈಕ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಬರಬೇಕು. ನೀವು 4 ಗ್ಲಾಸಸ್ ವಾಟರ್ ಆ್ಯಡ್ ಮಾಡಿದರೆ ನಿಮಗೆ 3.5 ಗ್ಲಾಸ್ ವಾಟರ್ ಬರೋ ತನಕನೂ ಬರಬೇಕು. ಹಾಗೆ ಹಾಫ್ ಲೆಮನ್ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಫ್ ಲೆಮನ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇನ್ನೇನು 1-2 ಮಿನಿಟ್ಸಲ್ಲಿ ಇಳಿಸ್ಬೇಕು ಅಂದಾಗ ಲೆಮನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಆಗ ಸೂಪ್ ರೆಡಿಯಾಗಿರುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಸೂಪ್ ಈಸ್ ರೆಡಿ. ನೋಡಿ, ಎಲ್ಲರಿಗೂ ಸೂಪ್ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ.